ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಹೆಸರು ಬೇಳೆ ಕೋಸಂಬರಿ ಯಾವ ಥರ ಮಾಡೋದಂತ ಈ ವಿಡಿಯೋ ಹೇಳ್ತೀನಿ. 1 ಅವರ್ ಹೆಸರು ಬೇಳೆನ ನೆನೆಸಿದ್ರೆ ಸಾಕು. ಅದನ್ನ ನೀರೆಲ್ಲ ಬಸ್ಕೊಂಬರ್ಬೇಕು. ಬಸ್ಕೊಂಡಾದ್ಮೇಲೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಸೌತೆಕಾಯಿ ಹಾಕ್ಬೋದು. ಕ್ಯಾರೆಟ್ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇರುತ್ತೆ, ಹಾಗಾಗಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಎಲ್ಲ ಹಾಕಿದ್ಮೇಲೆ ತುರಿದಿರೋ ಕಾಯಿ ಹಾಕ್ತಾಯಿದ್ದೀನಿ, ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಹಾಕಿದಾದ್ಮೇಲೆ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ಕೊಡೋದು ನಿಂಬೆ ಹುಳಿ, ಹಾಗಾಗಿ ದೊಡ್ಡ ನಿಂಬೆಹಣ್ಣು ತಗೊಂಡು ಕೊಯ್ಕೊಂಡು ಬೀಜ ಎಲ್ಲ ತೆಗೆದುಬಿಟ್ಟು ನಿಂಬೆಹಣ್ಣು ಹಿಂಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ನಿಂಬೆಹಣ್ಣು ಕೊಯ್ಕೊಂಡಿದ್ದೀನಿ, ಬೀಜ ಎಲ್ಲ ತೆಗೆದು ನಿಂಬೆಹಣ್ಣು ಇಡ್ತಾಯಿದ್ದೀನಿ. ನಿಂಬೆಹಣ್ಣು ಜಾಸ್ತಿನೇ ಹಾಕ್ರಿ, ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹೆಸರುಬೇಳೆ ಕೋಸಂಬರಿಗೆ, ಹಾಗಾಗಿ ನಿಂಬೆಹಣ್ಣು ಜಾಸ್ತಿ ಹಾಕ್ತಾಯಿದ್ದೀನಿ. ನೋಡಿರಿ, ನಾನು ಎಷ್ಟು ಬೇಕು ಅಷ್ಟೇ ಹೆಸರುಬೇಳೆ ಕೋಸಂಬರಿ ಮಾಡೋದು. ಜಾಸ್ತಿನೂ ಮಾಡ್ಕೊಬೋದು, ಸ್ವಲ್ಪನೂ ಮಾಡ್ಕೊಬೋದು. ಪಾಯಸಕ್ಕೂ ಸೈಡಿಗೆ ತಿನ್ಬೋದು, ಇಲ್ಲಾಂದರೆ ಹಿಂಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಹೆಸರುಬೇಳೆ ಕೋಸಂಬರಿ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಹೆಸರುಬೇಳೆಗೆ ಎಲ್ಲ ನಿಂಬೆಹಣ್ಣು ಹಿಂಡಿದಾದ್ಮೇಲೆ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಒಂದಂಗೆ ಮಿಕ್ಸ್ ಮಾಡಬೇಕು. ನಾನು ನಿಂಬೆಹಣ್ಣಿನ ಬೀಜ ಉದುರಿಸಿದ್ದೆ, ಹಾಗಾಗಿ ನಿಂಬೆಹಣ್ಣಿನ ಬೀಜ ಒಂದೊಂದೇ ತೆಗಿತಾ ಇದ್ದೀನಿ. ನೀವು ಏನಾರ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ, ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿದೆ, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪೇನೂ ಹಾಕಿಲ್ಲ. ಹಾಗೆ ಕರಿಬೇವು ಸೊಪ್ಪಿತ್ತು, ಕರಿಬೇವು ಸೊಪ್ಪು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಕರಿಬೇವು ಸೊಪ್ಪು ಹಾಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಆಪ್ಷನಲ್ಲು, ನೀವು ಇಷ್ಟ ಇದ್ದರೆ ಹಾಕಿದ್ರೆ, ಎಳೆದಾದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಹಂಗೆ ತಿಂತಾರೆ, ಯಾಕೆ ಅಂದರೆ ಕರಿಬೇವು ಸೊಪ್ಪು ಕಣ್ಣಿಗೆ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಕರಿಬೇವು ಸೊಪ್ಪು ತಿಂತಾರೆ. ಎಳೆ ಕರಿಬೇವು ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇದಕ್ಕೆ ಹಾಕಿದರೆ ಮಿಕ್ಸ್ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿರಿ, ಈಗೆಲ್ಲ ಹೆಸರುಬೇಳೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಮಿಕ್ಸ್ ಆಯಿತು ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಂಗೆ. ಹಾಗೆ ಎಲ್ಲ ಮಿಕ್ಸ್ ಆದಮೇಲೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಎಲೆ ಕರಿಬೇವು ಸೊಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಹೆಸರುಬೇಳೆ ಕರಿಬೇವು ಸೊಪ್ಪು ಕಿತ್ಕೊಂಬಿಟ್ಟು ಹೆಚ್ಚಿಬಿಟ್ಟು ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಮಿಕ್ಸ್ ಎಲ್ಲ ಮಾಡಿ ಇದನ್ನು ಮಿಕ್ಸ್ ಮಾಡಿದ್ರೆ ಹೆಸರುಬೇಳೆ ಕೋಸಂಬರಿ ರೆಡಿ ಇರುತ್ತೆ. ಇದಕ್ಕೆ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಹಾಕೋದು ನಾನು ಅವೆರಡು ಇಲ್ಲ, ಹಂಗಾಗಿ ಅವೆರಡು ಏನು ಹಾಕಿಲ್ಲ, ಅವೆರಡು ಲೇಸ್ ಮಾಡೀನಿ. ನೀವು ಬೇಕಾದರೆ ಹಾಕೊಬೋದು, ಚೆನ್ನಾಗಿರ್ತದೆ. ನಾನು ಅವೆರಡು ಲೆಸ್ ಮಾಡೀನಿ ಕರಿಬೇವು ಸೊಪ್ಪು. ಹಾಗೆ ನೋಡಿರಿ, ಎಲ್ಲ ಹೆಸರುಬೇಳೆ ಕೋಸಂಬರಿ ರೆಡಿ ಆಯಿತು, ಚೆನ್ನಾಗಿರುತ್ತೆ. ಒಂದ್ಸಲ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಪ್ಲೀಸ್ ಫಾಲೋ ಮಾಡೋದು ಮಾತ್ರ ಬಿಡಬೇಡ್ರಿ, ಸಬ್ಸ್ಕ್ರೈಬರ್ ಆಗಿರಿ. ಎಲ್ಲರಿಗೂ ಥ್ಯಾಂಕ್ ಯು, ಎಲ್ಲರಿಗೂ ಬಾಯ್ ಬಾಯ್, ಸಿ ಯು. ನೋಡಿರಿ, ಈಗ ಕೋಸಂಬರಿನ ತಟ್ಟೆಗೆ ಹಾಕೊಂಡು ತಿಂತಾಯಿದ್ದೀನಿ. ತಡಿಯಪ್ಪ ಬಂದು ಕೋಸಂಬರಿನ ಎಲ್ಲ ತಟ್ಟೆಗೆ ಹಾಕೊಂಡು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಹೆಸರುಬೇಳೆ ಕೋಸಂಬರಿ. ಎಲ್ಲರೂ ಮನೇಲಿ ಒಂದ್ಸಲ ಟ್ರೈ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.